ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಈ ಒಂದು ಮಾಸದಲ್ಲಿ ಪ್ರಾರಂಭ ಆಗಲಿದೆ, ಒಂದು ಉತ್ತರಾರ್ಧದಲ್ಲಿ. ಯಾಕೆ ಅಂದರೆ ಗುರು ವಕ್ರ ಆಗಿ ಧನಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಅಂದರೆ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆ ಅಂತಂದರೆ ಈ ಒಂದು ಮಿಥುನ ರಾಶಿಯವರಿಗೆ ಗುರು ವಕ್ರ ಆಗಿ ಮುಂದೆ ಬಂದಾಗ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಮಿಥುನ ರಾಶಿಯವರಿಗೆ ಮನೆ ಕಟ್ಟುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ಮತ್ತು ಯಾವುದಾದ್ರು ಹಳೆ ಮನೆ ಇದ್ದರೆ ಮಾರೋದು ಕೂಡ ಮಾರ್ಬೋದು, ಹೊಸ ಜಮೀನು ತಗೋಬೋದು, ಕೃಷಿ ಜಮೀನು ತಗೋಬೋದು, ವಾಹನಗಳ ಹೊಸದು ಖರೀದಿ ಮಾಡ್ಬೋದು. ಎಲ್ಲವೂ ಮಾಡೋದಕ್ಕೆ ಅತ್ಯಂತ ಶುಭಫಲಗಳು ಈ ಒಂದು ಮಾಸದ ಉತ್ತರಾರ್ಧದಲ್ಲಿ ಪ್ರಾರಂಭ ಆಗುತ್ತೆ. ಮಿಥುನ ರಾಶಿಯವರಿಗೆ ಗುರು ವಕ್ರ ಆಗಿ 2ನೇ ಮನೆಗೆ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಆಗ ಅತ್ಯಂತವಾಗಿರ್ತಕ್ಕಂಥ ಶಿವಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆನಂತರ ಶನಿಯನ್ನು ಚಿಂತನೆ ಮಾಡಿ ಅಷ್ಟಮ ಸ್ಥಾನದಲ್ಲಿ ಶನಿ ವಕ್ರ ಆಗಿ ನವಮದಲ್ಲಿದ್ದು ವಕ್ರಾಮೆ ಅಷ್ಟಮಕ್ಕೆ ಬಂದಿದ್ದಾನೆ. ಅದರಿಂದ ಸ್ಥಾನ ಬದಲಾವಣೆ ಆಗುವಂಥ ಯೋಗ. ಅಷ್ಟಮದಲ್ಲಿದ್ದು ಸ್ಥಾನ ಬದಲಾವಣೆ ಆಗುವಂಥ ಯೋಗ ಅಂದ್ರೆ ಏನು ಮಾಡ್ತೀರಾ ಅಂದರೆ, ತಾವು ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಿ, ಅದು ಪ್ರಮೋಷನ್ ಅಂತ ನಾವು ಹೇಳಬೇಕು. ನೀವು ಆಗದೇ ಇರೋ ಕೆಲಸವನ್ನ ಆಗುವಂತೆ ಮಾಡಿದ್ದೀರಾ, ಅಸಾಧ್ಯವಾಗಿರ್ತಕ್ಕಂಥ ಕೆಲಸವನ್ನ ಸಾಧ್ಯ ಮಾಡುವಂಥ ಯೋಗ ಇದೆ. ನೀವು ಎಷ್ಟು 10-11 ವರ್ಷಗಳಿಂದ ಇಟ್ಟಿರ್ತಕ್ಕಂಥ ಯೋಗ, ಆ ಒಂದು ಯೋಚನೆ ಚಿಂತನೆ ಈವಾಗ ನಿಮಗೆ ಕೈಗೂಡುವಂಥ ಯೋಗ ಇದೆ. ಆಗ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಮಿಥುನ ರಾಶಿಯವರಿಗೆ. ವಿವಾಹ ಆಗದಿರ್ತಕ್ಕಂಥ ವಿವಾಹ ಆಗುವಂಥ ಯೋಗ, ಸಂತಾನ ಆಗದಿರೋ ಸಂತಾನ ಆಗುವಂಥ ಯೋಗ, ಮನೆ ಕಟ್ಟುವವರಿಗೆ, ಪ್ಲಾಟ್ ತೆಗೆದುಕೊಳ್ಳುವವರಿಗೆ, ಸೈಟ್ ತೆಗೆದುಕೊಳ್ಳುವವರಿಗೆ, ಕಾರ್ ತೆಗೆದುಕೊಳ್ಳುವವರಿಗೆ ಎಲ್ಲರಿಗೂ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಈ ಮಿಥುನ ರಾಶಿಯವರ ಮಕ್ಕಳು ಕೂಡ ತುಂಬ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಆಗ್ತಾರೆ. ಚತುರ್ಥ ಸ್ಥಾನಾಧಿಪತಿ ಬುಧ ಆಗ್ತಾನೆ, ಪಂಚಮಾಧಿಪತಿ ಶುಕ್ರ ಆಗ್ತಾನೆ. ಹಾಗಾಗಿ ಬುದ್ಧಿಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ ಒಳ್ಳೆಯ ಒಂದು ಶುಭಗ್ರಹಗಳಾಗಿರೋದ್ರಿಂದ ಒಳ್ಳೆಯ ಮಕ್ಕಳು, ವಿದ್ಯಾವಂತರು, ಜ್ಞಾನವಂತರು, ಒಳ್ಳೆಯ ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಮಕ್ಕಳು ಕೂಡ ನಿಮಗೆ ಇರ್ತಾರೆ. ಬಹಳ ಸಂತೋಷದ ವಿಚಾರ. ಪಿತ್ರಾರ್ಥ ಆಸ್ತಿ ವಿಚಾರದಲ್ಲಿ ಹೋದರೆ, ಪಿತ್ರಾರ್ಥ ಆಸ್ತಿ ನಿಮಗೆ ಏನೋ ಸಿಗೋದಿದೆ ತೆಗೆದುಕೊಳ್ಳುವಂಥ ಯೋಗ, ಅದು ಕೂಡ ನಿಮ್ಮ ಪ್ರಯತ್ನ ಮಾಡ್ಬೋದು. ಇದ್ರೆ ತೆಗೆದುಕೊಳ್ಳೋದು, ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಕೆಲವೊಂದಷ್ಟು ನಿಮಗೆ ಆರ್ಥಿಕವಾಗಿ ಅವರು ಅನುಕೂಲ ಆ ಥರದ್ದು ಏನೋ ಒಂದು ನಿಮಗೆ ಅವರು ಸೆಟ್ಲ್ಮೆಂಟ್ ಕೊಡ್ತಾ ಅದನ್ನು ಕೂಡ ತೆಗೆದುಕೊಳ್ಳೋದು, ಅದು ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ಆರೋಗ್ಯದ ವಿಚಾರ ಬಂದರೆ, ಆರೋಗ್ಯದಲ್ಲಿ ನಿಮಗೆ ಚೆನ್ನಾಗಿದೆ, ಆರೋಗ್ಯ ತೊಂದರೆ ಏನೂ ಇಲ್ಲ. ಬಟ್ ನಿಮಗೆ ಸುಸ್ತು ಆಯಾಸ ಇರುತ್ತೆ. ಯಾಕೆ ಅಂತಂದರೆ ಈ ಒಂದು ಬುಧನು ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವನು ಬುಧ ಆಗ್ತಾನೆ. ನರಗಳಿಗೆ ಸಂಬಂಧಪಟ್ಟದ್ದು, ಬುದ್ಧಿಗೆ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು, ಈ ರೀತಿಯ ಸ್ವಲ್ಪ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳ್ಕೊಳ್ಳೋದಲ್ಲ ಅನ್ನುವಂಥದ್ದಿರುತ್ತೆ. ಮತ್ತು ಮಿಥುನ ರಾಶಿಯವರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ, ಅಸಮಾಧಾನ ಇರುತ್ತೆ. ಅದನ್ನು ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೋಬೇಕು. ಅಂತ ದೊಡ್ಡ ಸಮಸ್ಯೆಗಳೇನು ಆಗೋದಿಲ್ಲ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಒಂಥರ ಅಸಮಾಧಾನ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂಥದ್ದಿದ್ರೆ ಕುಳಿತು ಮಾತಾಡಿ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದನ್ನು ಕೂಡ ತಾವು ಮಾಡ್ಕೋಬಹುದು. ಮತ್ತು ಮಕ್ಕಳ ವಿಚಾರದಲ್ಲಿ ಯಾವುದೇ ತೊಂದರೆ ತೊಡಕುಗಳು ಸಮಸ್ಯೆಗಳಿಲ್ಲ. ಅವ್ರಿಗೆ ಸರಿಯಾದ ಒಂದು ವಿದ್ಯಾರ್ಜನೆ ಮಾಡೋದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಸಾಕು, ನೀವು ಅವ್ರು ಒಳ್ಳೆ ಜ್ಞಾನವಂತರಾಗ್ತಾರೆ, ಒಳ್ಳೆ ವಿದ್ಯಾವಂತರಾಗ್ತಾರೆ. ಮುಂದೆ ಅವನ ಜೀವನದಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಒಂದು ಹುದ್ದೆಯಲ್ಲಿ ಇರೋದನ್ನು ನೀವು ನೋಡುವಂಥ ಒಂದು ಯೋಗ ಕೂಡ, ಭಾಗ್ಯ ಕೂಡ ನಿಮಗಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಅಂದರೆ, ನಿಮಗೆ ನರದ ಸಂಬಂಧಪಟ್ಟ ಜೊತೆಗೆ ಮಾನಸಿಕ ನೆಮ್ಮದಿ ಕಳ್ಕೊಂಡು ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ನೀವು ಸಬಲರಾಗದೇ ಇದ್ದಾಗ ನಿಮಗೆ ಖಿನ್ನತೆಯಿಂದ ಒಳಪಡೋದು, ಮತ್ತು ಕೆಲವೊಂದು ನಮಗೆ ಒಂದು ನಾನು ಏನು ಮಾಡಬೇಕು ಅಂದ್ಕೊಂಡೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ಕೊರಗೋದು. ಕೆಲವೊಂದಷ್ಟು ಮನಸ್ಸಲ್ಲಿ ನಾವು ರಿಕ್ವೈರ್ಮೆಂಟ್ ಇಟ್ಕೊಂಡಿರ್ತೀವಿ, ನಾವು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಏನೋ ಮಕ್ಕಳು ಓದಿಸ್ಬೇಕು, ಏನೋ ಒಂದು ರಿಕ್ವೈರ್ಮೆಂಟ್ ಇಟ್ಕೊಂಡಿರ್ತೀವಿ. ಅದು ಆ ಸಮಯಕ್ಕಾಗಲಿಲ್ಲ ಅಂತ ನಾವು ಕೊರಗೋದು. ಇವೆಲ್ಲ ಬಿಟ್ಬಿಟ್ಟು ಒಂದು ಏಕಾಂಗಿತನ ಕೂಡ ನಿಮ್ಮಲ್ಲಿ ಇರುತ್ತೆ. ಅವೆಲ್ಲವನ್ನು ಕೂಡ ಬಿಟ್ಬಿಟ್ಟು, ನನಗೆ ಯಾರೂ ಇಲ್ಲ, ಯಾರು ಸಹಾಯ ಮಾಡಲ್ಲ, ನನ್ನ ಸಹಾಯಕ್ಕೆ ಯಾರೂ ಇಲ್ಲ, ನನಗೆ ಯಾರಿದ್ದಾರೆ ಅನ್ನುವಂಥ ಕೆಲವೊಂದಷ್ಟು ಚಿಂತನೆಗಳು ನಿಮ್ಗೆ ಒದಕತ್ತೆ. ಅವೆಲ್ಲ ಬಂದು ನೀವು ಮಾನಸಿಕವಾಗಿ ಆ ಥರ ಚಿಂತನೆ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ದೇವರು ಅನುಗ್ರಹ ಮಾಡ್ತಾನೆ, ಯಾವುದೇ ರೀತಿಯ ಚಿಂತೆ ಬೇಡ. ಮತ್ತು ಮಿಥುನ ರಾಶಿಯವರು ನೇರವಾಗಿ ಮಾತಾಡ್ತಕ್ಕಂಥವ್ರು, ನೇರ ನಡೆ ನುಡಿ ಇರ್ತಕ್ಕಂಥವ್ರು, ಯಾವುದೇ ರೀತಿಯ ಒಂದು ಕಾಂಪ್ಲಿಕೇಶನ್ ಇರೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಸ್ಪಷ್ಟತೆ, ಮಾತಿನಲ್ಲಿ ಸ್ಪಷ್ಟತೆ, ಸ್ಪಷ್ಟವಾದ ನಿಲುವು ಮತ್ತು ನೇರವಾದ ನಡೆ ನುಡಿಗಳಿಂದ ಒಳ್ಳೆಯ ಒಂದು ಹೆಸರು ಮಾಡಿರ್ತೀರಿ ನೀವು. ಇಂಥ ಒಂದು ಒಳ್ಳೆಯ ಒಂದು ನಿಲುವಿರ್ತಕ್ಕಂಥವ್ರು ನಿಮಗೆ ಯಾವುದೇ ರೀತಿ ತೊಂದರೆಗಳು ಮಾಡೋದಿಲ್ಲ. ದೇವ್ರು ಸಹಾಯ ಮಾಡ್ತಾನೆ. ನಿಮಗೆ ನಿಮ್ಮ ಮನಸ್ಸು ಚೆನ್ನಾಗಿರೋದ್ರಿಂದ ಭಗವಂತ, ನಿಮ್ಮ ಪ್ರಕೃತಿ ನಿಮಗೆ ಸಹಾಯ ಮಾಡ್ತಾ. ಯಾವುದೇ ಚಿಂತೆ ನಿಮ್ಗೆ ಬೇಡ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ದಾಂಪತ್ಯ ಕಾಲ ಸ್ವಲ್ಪ ಇದೆ, ಅದು ಕೂತು ಮಾತಾಡ್ಕೊಳ್ಳಿ, ಸರಿ ಹೋಗ್ತದೆ. ಇನ್ನು ಅಷ್ಟಮ ಸ್ಥಾನವನ್ನು ನೋಡಬೇಕು. ಅಷ್ಟಮ ಸ್ಥಾನವನ್ನು ನೋಡಿದ್ರೆ ನಿಮಗೆ ಆಯುಷ್ಯ, ಆರೋಗ್ಯ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಭಾಗ್ಯಸ್ಥಾನವನ್ನು ನೋಡಿದ್ರೆ ಭಾಗ್ಯೋದಯ ಆಗಬೇಕು ನಿಮಗೆ. ಭಾಗ್ಯಸ್ಥಾನದಲ್ಲಿ ಶನಿ ವಕ್ರ ಆಗಿದ್ದಾನೆ, ಸ್ವಲ್ಪ ನಿಧಾನ ಆಗ್ತದೆ. ನಿಧಾನ ಆದರೂ ಕೂಡ ವಿಶೇಷವಾಗಿ ನಿಮಗೆ ಫಲಗಳು ದೊರೆತದೆ. ಭಗವಂತ ಕೊಟ್ಟಿದ್ದು ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಕೊಟ್ಟ ಮೇಲೆ ಅದು ಶಾಶ್ವತವಾಗಿರುತ್ತೆ ಅನ್ನೋದನ್ನು ನೀವು ಜ್ಞಾಪಿಸ್ಕೊಳ್ಳೋದು. ಹಾಗೆ ಯಾವ ರೀತಿ ತೊಂದರೆಗಳಾಗೋದಿಲ್ಲ. ಕೆಲಸದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸದ್ಯಕ್ಕೆ ಕೆಲಸದಲ್ಲಿ ನಿಮಗೆ ಅಂತ ಅನುಕೂಲ ಇದೆ ಅಂತ ಹೇಳಿದ್ರೆ, ಒಟ್ಟು ಜೀವನಕ್ಕೆ, ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ಕೊರತೆ ಆಗೋದಿಲ್ಲ.
ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಆಗತ್ತೆ, ಏನೋ ತೊಂದರೆ ಆಗೋದಿಲ್ಲ ಅಂತ ಹೇಳ್ತೀನಿ. ಜೊತೆಗೆ ಒಂದು ವೇಳೆ ತೊಂದರೆ ಇರೋರು ಯಾರಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರದಲ್ಲಿರ್ತಕ್ಕಂತಹ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಒಂದು ಅರ್ಚನೆ ಮಾಡಿದ್ರೆ ಸಾಕು, ನಿಮ್ಮೆಲ್ಲ ಕಷ್ಟ ನಷ್ಟಗಳು ಪರಿಹಾರ ಹೊಂದಿ ಸುಖ ಶಾಂತಿ ದೊರಕೋದಕ್ಕೆ ಮನಃಶಾಂತಿ ಕೂಡ ದೊರಕತ್ತೆ, ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.